ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಕಾಸ್. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿನ ಹಂಚ್ಕೋಬೇಕಂತ ಬಂದಿದ್ದೀನಿ. ಹಾಗಾದ್ರೆ ಏನ ಇಂಟ್ರೆಸ್ಟಿಂಗ್ ಸುದ್ದಿ? ನೀವು ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ನೀವು ರಸ್ತೆಗಳ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಲಾರಿಗಳ ಹಿಂದೆ ಹಾರನ್ ಓಕೆ ಪ್ಲೀಸ್ ಅನ್ನೋ ಬೋರ್ಡ್ ನ ನೋಡಿರ್ತೀರಾ. ಹಾಗಾದ್ರೆ ನಿಮ್ಗೆ ಇದು ಸಂಪೂರ್ಣ ಮಾಹಿತಿ ಗೊತ್ತಾ? ಈ ಹಾರನ್ ಓಕೆ ಪ್ಲೀಸ್ ಅಂದ್ರೆ ಏನು ಅಂತ? ಹಾಗಾದ್ರೆ ತಿಳಿದುಕೊಳ್ಳೋಣ ಬನ್ನಿ. 1940s ಕಾಲದಲ್ಲಿ, ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಬ್ರಿಟಿಷರು ಭಾರತದಲ್ಲಿದ್ದ ಡೀಸೆಲ್ ನೆಲ್ಲ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡಿಸ್ತಾ ಇದ್ರು. ಹಾಗಾಗಿ ಆ ಟೈಮ್ ಅಲ್ಲಿ ಭಾರತದಲ್ಲಿ ಡೀಸೆಲ್ ಸ್ಕ್ಯಾರ್ಸಿಟಿ ಇತ್ತು. ಹಾಗಾಗಿ ಭಾರತದಲ್ಲಿನ ಲಾರಿ ಡ್ರೈವರ್ಸ್ ಒಂದು ಡಿಸಿಷನ್ ಗೆ ಬಂದ್ರು, ನಾವು ಏನಾದ್ರು ಒಂದು ಆಲ್ಟರ್ನೇಟಿವ್ ಮೆಥಡ್ ನ ನೋಡ್ಬೇಕು, ಇಲ್ಲ ಅಂತಂದ್ರೆ ನಾವು ಗಾಡಿಗಳನ್ನ ಓಡಿಸಕ್ಕೆ ಇನ್ ಮುಂದೆ ಸಾಧ್ಯ ಇರಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಅವರ ಮನಸ್ಸಿಗೆ ಬಂದಿದ್ದೆ ಕೆರೋಸಿನ್ ಗಾಡಿಗಳು. ಈ ಓಕೆ ಅಂತ ಅಂದ್ರೆ ಆನ್ ಕೆರೋಸಿನ್ ವೆಹಿಕಲ್ ಅಂತ ಅರ್ಥ. ಇದು ಈ ಗಾಡಿ ಕೆರೋಸಿನ್ ಇಂದ ಓಡುತ್ತಿದೆ ಅಂತ ಅರ್ಥ. ಕೆರೋಸಿನ್ ಮತ್ತೆ ಡೀಸೆಲ್ ನ ಕಂಪೇರ್ ಮಾಡ್ತಾ ಹೋದ್ರೆ ಕೆರೋಸಿನ್ ತುಂಬಾ ವೋಲ್ಟೈಲ್ ಅಂತ ಅನ್ಸುತ್ತೆ. ಕೆರೋಸಿನ್ ತುಂಬಾ ಡೇಂಜರಸ್. ಹಾಗಾಗಿ ಈ ಗಾಡಿಗಳಿಗೆ ಸ್ವಲ್ಪ ಟಚ್ ಆದ್ರೂ ಕೂಡ ಬಾಂಬ್ ತರ ಬ್ಲಾಸ್ಟ್ ಆಗೋ ಎಬಿಲಿಟಿ ಇದೆ. ಬರ್ತಾ ಬರ್ತಾ ಭಾರತದ ಜನರು ಈ ಹಾರನ್ ಓಕೆ ಪ್ಲೀಸ್ ಅನ್ನು ಓಕೆ ಅಂತ ಮಿನಿಮೈಸ್ ಮಾಡ್ಕೊಂಡು ಲಾರಿಗಳ ಹಿಂದೆ ಹಾಕಿಸ್ಕೊಳ್ಳಕ್ಕೆ ಶುರು ಮಾಡಿದ್ರು. ಈ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ತರ ಕಂಟೆಂಟ್ ಗೋಸ್ಕರ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.